ಲೋಕ ಕಲ್ಯಾಣಕ್ಕೆ ಆ ಸ್ವಾಮೀಜಿ ಕಠಿಣ ವ್ರತ ಕೈಗೊಂಡಿದ್ದಾರೆ. ಬೆಳಕು, ಗಾಳಿ, ನೀರು, ಆಹಾರ ಇಲ್ಲದೆ ಶಿವಯೋಗ ಸಮಾಧಿ ಆಚರಣೆ ಮಾಡುತ್ತಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗದಲ್ಲೂ ಆಧ್ಯಾತ್ಮದ ಶಕ್ತಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಬಲ್ಲದು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾರೆ. ಅಷ್ಟಕ್ಕೂ ಈ ವ್ರತ ಎಲ್ಲಿ ಮಾಡಲಾಗ್ತಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಲೋಕ ಕಲ್ಯಾಣಕ್ಕಾಗಿ ಶಿವಯೋಗಿ ಸಮಾಧಿ ಆಚರಣೆ ಮಾಡಲಾಗ್ತಾ ಇರುವಂತದ್ದು ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮದಲ್ಲಿ. ಲೋಕ ಕಲ್ಯಾಣಕ್ಕಾಗಿ ಶಿವಯೋಗ ಸಮಾಧಿ 33 ದಿನ ನೀರು, ಗಾಳಿ, ಆಹಾರ ಇಲ್ಲದೆ ವ್ರತ. ಶ್ರೀಮಠದ ಗರ್ಭಗುಡಿ ಕ್ಲೋಸ್, ಇಟ್ಟಿಗೆ ಸಿಮೆಂಟ್ನಿಂದ ಬಾಗಿಲು ಬಂದ್. ಒಳಗೆ ಬೆಳಕು, ಗಾಳಿ, ನೀರು, ಆಹಾರ ಇಲ್ಲದೆ ಸ್ವಾಮೀಜಿಗಳ ಶಿವಯೋಗ ಸಮಾಧಿ. ರಾತ್ರಿ ಹಗಲು ಎನ್ನದೆ ಭಕ್ತರ ದೇವರ ಸ್ಮರಣೆ. ಈ ದೃಶ್ಯಗಳು ಕಂಡು ಬಂದಿದ್ದು ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮದಲ್ಲಿ. ಏನು ಬುಧೇಶ್ವರ ಸಂಸ್ಥಾನ ಮಠ ಇದೆ. ಈ ಒಂದು ಸಂಸ್ಥಾನ ಮಠದ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳೇನಿದ್ದಾರೆ, ಇವರು 33 ದಿನಗಳ ಕಾಲ ಸಮಾಧಿ ಅಂದ್ರೆ ಶಿವಯೋಗಿ ಸಮಾಧಿ ಆಚರಣೆ ಮಾಡ್ತಾ ಇರುವಂತದ್ದು. ಶ್ರೀ ಬೂದೀಶ್ವರ ಮಠದ ಪೀಠಾಧಿಪತಿ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಕಠಿಣ ಶಿವಯೋಗ ಸಮಾಧಿ ಯೋಗ ಮಾಡುತ್ತಿದ್ದಾರೆ. 1 ತಿಂಗಳು ಮೌನಾನುಷ್ಠಾನ ಮಾಡಿದ್ದು ಜೂನ್ 3ರಂದು ಮಧ್ಯರಾತ್ರಿ 3ಕ್ಕೆ ಗರ್ಭಗುಡಿ ಪ್ರವೇಶ ಮಾಡಿದ್ದಾರೆ. ಗರ್ಭಗುಡಿಯ ಶಿವಲಿಂಗದ ಮುಂದೆ ಕಠಿಣ ತಪಸ್ಸು ಮಾಡುತ್ತಿದ್ದು, ಗರ್ಭಗುಡಿ ಪ್ರವೇಶ ಮಾಡಿದ ನಂತರ ಬಾಗಿಲು ಹಾಕಲಾಗುತ್ತೆ. ಬಾಗಿಲಿಗೆ ಇಟ್ಟಿಗೆ ಸಿಮೆಂಟ್ನಿಂದ ಕ್ಲೋಸ್ ಮಾಡಲಾಗುತ್ತೆ. ಯಾವುದೇ ಬೆಳಕು, ಗಾಳಿ, ನೀರು ಇಲ್ಲದೆ 33 ದಿನ ಇರಲಿದ್ದಾರೆ. 775 ಲಿಂಗಗಳ ಸ್ಥಾಪನೆ ಜೊತೆಗೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತ 775 ತಾಸುಗಳಲ್ಲಿ ಅಂದ್ರೆ 33 ದಿವಸ ಶಿವಯೋಗ ಸಮಾಧಿಯನ್ನ ಇವತ್ತಿನಿಂದ ಪ್ರಾರಂಭವನ್ನ ಮಾಡಿರ್ತಕ್ಕಂಥ ಪೂಜ್ಯರಾಗಿದ್ದಾರೆ. ಶಿವಯೋಗ ಸಮಾಧಿಯನ್ನು ಮಾಡಲಿಕ್ಕೆ ಉದ್ದೇಶ ಏನು ಅಂತಂದ್ರೆ ವಿಶ್ವ ಶಾಂತಿಗಾಗಿ, ಜನ ಕಲ್ಯಾಣಕ್ಕಾಗಿ, ರೈತರಿಗೆ ಮಳೆ ಬೆಳೆ ಒಳ್ಳೆಯದಾಗಲಿ ಅನ್ನುವಂತಹ ಉದ್ದೇಶದಿಂದ ಅವರು ಶಿವಯೋಗಿ ಸಮಾಧಿಯನ್ನು ಮಾಡತಕ್ಕಂಥವರಾಗಿದ್ದಾರೆ. ಅಂತೂರು ಬೆಂತೂರು ಗ್ರಾಮ ಸೇರಿ ಹಲವು ಗ್ರಾಮದ ಭಕ್ತರು ಶ್ರೀಮಠಕ್ಕೆ ಬಂದು ದರ್ಶನವನ್ನ ಪಡೆದುಕೊಂಡು ಹೋಗುತ್ತಿದ್ದಾರೆ. 33 ದಿನಗಳವರೆಗೆ ನಿರಂತರ ಶಿವಯೋಗ ಸಮಾಧಿಯಲ್ಲಿ ತೊಡಗಿರುವಂತಹ ಸ್ವಾಮೀಜಿಗಳು ವಿಶ್ವಶಾಂತಿ, ಕೊಲ್ಲಿವಾರ್, ಭಯಾನಕ ರೋಗಿಗಳು ಮಳೆ ಬೆಳೆ ಚೆನ್ನಾಗಿ ಬಂದು ಸಮೃದ್ಧಿ ಫಲಿಸಲಿ ಅಂತ ಶಿವಯೋಗ ಸಮಾಧಿ ಯೋಗವನ್ನ ಮಾಡುತ್ತಿದ್ದಾರೆ. ಪ್ರಪಂಚದಲ್ಲೇ ಬಹಳ ಕಠಿಣವಾದ ಒಂದಿದು ತಪಸ್ಸಿದು. ಇಂಥ ತಪಸ್ಸು ಮಾಡುವಂತ ಗುರುಗಳು ನಮಗ್ ಸಿಕ್ಕಾರಂದ್ರ ನಾವು 7 ಜನ್ಮದ ಪುಣ್ಯ ಮಾಡಿರ್ಬೇಕಂತ ನಮಗ್ ಅನ್ಸಾಕತೈತ್ರಿ ಇಲ್ಲಿ. ಯಾಕಂದ್ರೆ ಅವ್ರಲಿಂತ್ರ ಅವ್ರು ಬಂದ ಮೇಲೆ ಇದು ಒಂದು ಮಠದೊಳಗ ಗುರುಗಳು ಇರ್ಲಿತ್ರ ಒಂದು ಮಠ ಬೆಳೆಯೋದು ಕಷ್ಟ ರೀ, ಗ್ರಾಮ ಬೆಳೆಯೋದು ಕಷ್ಟ. ಮನಿಯೊಳಗ ಒಂದಿಬ್ರು ಹಿರಿಯರ್ ಇರ್ಲಿತ್ರ ಮನಿ ಹೆಂಗಿರುತ್ತ ಹಂಗ ಊರೊಳಗ ಒಂದು ಗುರುಗಳು ಇರುತ್ತ ಊರು ಬೆಳೆಯೋದು ಕಷ್ಟ ಆಗತ್ತ. ಇನ್ನು ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಇಂತಹ ಅಪರೂಪದ ಯೋಗ ಸಾಧನೆ ಕುತೂಹಲಕ್ಕೆ ಕಾರಣವಾಗಿದೆ. ವಿಶ್ವಶಾಂತಿ, ಲೋಕ ಕಲ್ಯಾಣಕ್ಕೆ ಕೈಗೊಂಡಿರುವಂತಹ ಈ 33 ದಿನಗಳ ಶಿವಯೋಗ ಸಮಾಧಿ ಭಕ್ತರಲ್ಲಿ ಆಧ್ಯಾತ್ಮಿಕ ಚೈತನ್ಯವನ್ನು ಮೂಡಿಸಿದೆ. ಸ್ವಾಮೀಜಿಗಳ ಈ ನಡೆ ಭಕ್ತರಲ್ಲಿ ಭಕ್ತಿ ಮತ್ತು ಭರವಸೆಯನ್ನ ಹೆಚ್ಚಿಸಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.